ಕರುನಾಡಿಗೆ ನಮಸ್ಕಾರ. ಈಗ ವಿಡಿಯೋ ಮಾಡುವಾಗ ಬ್ಯಾಟ್ರಿ ಡೌನ್ ಆಗಿತ್ತು, ಹೀಗಾಗಿ ಒಂದು ವಿಡಿಯೋ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಇನ್ನು ಪೇಪರ್ 1ನಲ್ಲಿ 1ನೇ ಚಾಪ್ಟರ್ ಟೀಚಿಂಗ್ ಅಪ್ಟಿಟ್ಯೂಡ್, ಇದರಲ್ಲಿ ಕೊನೆಯ ಒಂದು ಪಾಯಿಂಟ್ ಉಳಿದಿತ್ತು. ಆ ಪಾಯಿಂಟನ್ನು ನಾನು ಈಗ ತೆಗೆದುಕೊಳ್ಳುತ್ತಿದ್ದೇನೆ. ಇಟ್ ಈಸ್ ಅ ಫಾಸ್ಟ್ ರಿವಿಷನ್ ಐ ಆಮ್ ಟೇಕಿಂಗ್. ಫಾಸ್ಟ್ ರಿವಿಷನ್ಗಾಗಿ ಕೇವಲ ನಾನು ಏನು ಹೇಳ್ತೀನಿ ಇಷ್ಟಂತೂ ನಿಮ್ಮ ತಲೆಯೊಳಗೆ ಇರಲೇಬೇಕು. ಇವ್ಯಾಲ್ಯೂಷನ್ ಸಿಸ್ಟಮ್, ಮೌಲ್ಯಮಾಪನ ಪದ್ಧತಿ. ಎಲಿಮೆಂಟ್ಸ್, ಟೈಪ್ಸ್ ಆಫ್ ಇವ್ಯಾಲ್ಯೂಷನ್. ಇವ್ಯಾಲ್ಯೂಷನ್ ಇನ್ CBCS ಇನ್ ಹೈಯರ್ ಎಜುಕೇಷನ್. CBT ಇನ್ನೋವೇಷನ್ ಇನ್ ಇವ್ಯಾಲ್ಯೂಷನ್ ಸಿಸ್ಟಮ್. ಮೌಲ್ಯಮಾಪನ ಎಂದರೆ ಕಂಟಿನ್ಯೂಸ್ ಇನ್ಸ್ಪೆಕ್ಷನ್. ಮೌಲ್ಯಮಾಪನ ಎಂದರೆ ಶಿಕ್ಷಕರು ಕಲಿಸಿದ ಮಾಹಿತಿಯು, ಜ್ಞಾನವು, ವಿಷಯ ಜ್ಞಾನವು ವಿದ್ಯಾರ್ಥಿಗೆ ಎಷ್ಟು ತಿಳಿದಿದೆ ಅನ್ನೋದನ್ನು ಪರಿಶೀಲನೆ ಮಾಡುವಂಥ ಪ್ರಕ್ರಿಯೆಗೆ ಮೌಲ್ಯಮಾಪನ ಎಂದು ಕರೆಯುತ್ತೇವೆ. ಕ್ವಾಂಟಿಟೇಟಿವ್ ಗುಣಾತ್ಮಕ ಮೌಲ್ಯಮಾಪನ. ಒಂದು ರಿಟರ್ನ್ ಎಕ್ಸಾಮ್, ಇದಕ್ಕೆ ನಾವು ಪೆನ್ ಮತ್ತು ಪೆನ್ಸಿಲ್ ಎಕ್ಸಾಮ್ ಎಂದು ಕರೆಯುತ್ತೇವೆ. ಓರಲ್, ಇದು ಕೇವಲ ಮೌಖಿಕವಾದ ಪರೀಕ್ಷೆ ಇರುತ್ತದೆ. ಪ್ರಾಕ್ಟಿಕಲ್, ಒಂದು ಪ್ರಯೋಗದ ಮೂಲಕ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಕ್ವಾಲಿಟೇಟಿವ್, ನಿರೀಕ್ಷಣೆ ಮಾಡಿ ನಾವು ವಿದ್ಯಾರ್ಥಿಯ ಒಂದು ಗುಣಮಟ್ಟವನ್ನು ತಿಳಿದುಕೊಳ್ಳುತ್ತೇವೆ. ಇಂಟರ್ವ್ಯೂ ಮೂಲಕ ವಿದ್ಯಾರ್ಥಿಯ ಬೌದ್ಧಿಕ ಕ್ಷಮತೆಯನ್ನು ಅರ್ಥ ಮಾಡಿಕೊಳ್ಳುತ್ತೇವೆ. ಕ್ಯುಮ್ಯುಲೇಟಿವ್ ಅಂದರೆ ರೆಕಾರ್ಡ್, ವಿದ್ಯಾರ್ಥಿಯ ಹಿಂದಿನ ಸಾಧನೆಯು ಒಂದು ಡೈರಿಯಲ್ಲಿ ಬರೆದಿಟ್ಟಿರ್ತಾರೆ, ಅದು ರೆಕಾರ್ಡ್ ಅಂತೇಳಿ ಕರಿತೀವಿ. ಆತನ ವರ್ತನೆ ಹೇಗಿತ್ತು, ಆತ ಹೇಗೆ ಯಾವ ಸಬ್ಜೆಕ್ಟಲ್ಲಿ ಬುದ್ಧಿವಂತನಿದ್ದಾನೆ, ಅವನ ಇಂಟ್ರೆಸ್ಟ್ ಏನು, ಅವನ ಚಟುವಟಿಕೆ ಏನು ಅನ್ನೋದನ್ನು ಕ್ಯುಮ್ಯುಲೇಟಿವ್ ರೆಕಾರ್ಡದಲ್ಲಿ ಇರುತ್ತದೆ. ದಯವಿಟ್ಟು ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಟೈಪ್ಸ್ ಆಫ್ ಇವ್ಯಾಲ್ಯೂಷನ್. ಇವ್ಯಾಲ್ಯೂಷನ್ದೊಳಗೆ 2 ಪ್ರಮುಖ ಪ್ರಕಾರಗಳದವ್ರೆ. ಒಂದು ಫಾರ್ಮೇಟಿವ್ ಇವ್ಯಾಲ್ಯೂಷನ್ ಅಂತೇಳಿ ಕರಿತೀವಿ. ಇದಕ್ಕೆ ನಾವು ರಚನಾತ್ಮಕ ಮೌಲ್ಯಮಾಪನ ಅಂತೇಳಿ ಕರಿತೀವಿ. ಶಿಕ್ಷಕರು ವಿಷಯ ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ಕಲಿಸುತ್ತಿರುವಾಗಲೇ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಕೇಳುವುದು, ಆತನಿಗೆ ಎಷ್ಟು ತಿಳಿದಿದೆ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದು, ಆತನ ಫೀಡ್ಬ್ಯಾಕ್ ಪಡೆದುಕೊಳ್ಳೋದು, ಆತನ ಅಂಡರ್ಸ್ಟ್ಯಾಂಡಿಂಗ್ ಆಗಿದೆಯೋ ಇಲ್ಲೋ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋದು. ಈ ಒಂದು ಪದ್ಧತಿಗೆ ಫಾರ್ಮೇಟಿವ್ ಇವ್ಯಾಲ್ಯೂಷನ್ ಎಂದು ಕರೆಯುತ್ತಾರೆ. ಈ ಕಾನ್ಸೆಪ್ಟನ್ನು ಹೇಳಿದವರು ಮೈಕಲ್ ಸ್ಕ್ರೀವೆನ್ 1967. ಈ ಫಾರ್ಮೇಟಿವ್ ಇವ್ಯಾಲ್ಯೂಷನ್ ಕಾನ್ಸೆಪ್ಟನ್ನು ತುಂಬ ಪಾಪ್ಯುಲರೈಸ್ಡ್ ಮಾಡಿದಂಥ ವ್ಯಕ್ತಿ ಬೆಂಜಮಿನ್ ಬ್ಲೂಮ್ 1968. ಇನ್ನು ಸಮೇಟಿವ್, ಒಂದು ನಿರ್ದಿಷ್ಟ ಕಾಲಾವಧಿ ನಂತರ 6 ತಿಂಗಳು ಅಥವಾ ಕೋರ್ಸ್ ಮುಗಿದ ನಂತರ ವಿದ್ಯಾರ್ಥಿ ಒಂದು ಪರೀಕ್ಷೆ ತೆಗೆದುಕೊಂಡು ಆ ವಿದ್ಯಾರ್ಥಿಗಳಿಗೆ ಆ ಸಿಲೆಬಸ್ ಬಗ್ಗೆ ಎಷ್ಟು ತಿಳಿದಿದೆ ಅನ್ನೋದ್ರ ಬಗ್ಗೆ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತದೆ. ಇದು ಕೂಡ ಮೈಕಲ್ ಸ್ಕ್ರೀವೆನ್ ಅವರು ಹೇಳಿದ್ದಾರೆ 1967. ಇಪ್ಪಸೆಟಿವ್ ಟೆಸ್ಟ್, ಒಬ್ಬ ವಿದ್ಯಾರ್ಥಿಯ ಅಂದ್ರೆ ನಾವು ಯಾವ ವಿದ್ಯಾರ್ಥಿ ಬಗ್ಗೆ ಮೌಲ್ಯಮಾಪನ ಮಾಡುತ್ತೇವೆಯೋ ಆ ವಿದ್ಯಾರ್ಥಿಯ ಹಿಂದಿನ ಸಾಧನೆಯನ್ನು ಗಮನದಲ್ಲಿ ಇಟ್ಟುಕೊಂಡು ಪರೀಕ್ಷೆ ನಡೆಸುವುದು. ಇದಕ್ಕೆ ಇಪ್ಪಸೆಟಿವ್ ಟೆಸ್ಟ್ ಎಂದು ಕರೆಯುತ್ತಾರೆ. ಕಂಪ್ಯಾರಿಸನ್ ವಿತ್ ಹಿಮ್ಸೆಲ್ಫ್. ಒಬ್ಬ ವಿದ್ಯಾರ್ಥಿ ಮೊದಲು, ಈಗ ನೋಡಿ ಸಪೋಸ್ ಈಗ ನಾನು 10th ಕ್ಲಾಸಿಗೆ ಪಾಠ ಮಾಡ್ತೀನಿ. 8ನೇ ಕ್ಲಾಸ್ ಒಳಗೆ ಆ ವಿದ್ಯಾರ್ಥಿ ಎಷ್ಟು ಬುದ್ಧಿವಂತಿದ್ದ ಅನ್ನೋದನ್ನು ತಿಳಿದುಕೊಂಡು ಈ ವಿದ್ಯಾರ್ಥಿಯ ಪರಿಶೀಲನೆ ಮಾಡೋದು. ಈಗ ನಾನು 5ನೇ ಕ್ಲಾಸಿಗೂ ಪಾಠ ಮಾಡ್ತೀನಿ ರೀ. 3ನೇ ಕ್ಲಾಸ್ದು ವಿದ್ಯಾರ್ಥಿ ಹೇಗಿದ್ದ, 4ನೇ ಕ್ಲಾಸಿನೊಳಗೆ ವಿದ್ಯಾರ್ಥಿ ಹೇಗಿದ್ದ ಅನ್ನೋದನ್ನು ಗಮನದಲ್ಲಿ ಇಟ್ಟುಕೊಂಡು ಆತನ ಪರೀಕ್ಷೆ ನಡೆಸೋದು. ನಾವು ಅಂತೀವಲ್ಲ, ಈ ಕಾಲೇಜ್ಗೆ ಅದನ್ರಿ ಸರ, ಮೊದಲು ಭಾಳ ಶಾಣೆ ಇದ್ರಿ ಸರ, ಇಡೀ ಕರ್ನಾಟಕ ಸ್ಟೇಟಿಗೆ SSLC ಒಳಗೆ ಫಸ್ಟ್ ರ್ಯಾಂಕ್ ಬಂದನ್ರಿ, ಯೂನಿವರ್ಸಿಟಿ ಒಳಗೆ ಬಂದು ಏನಾಗಿದೆ ನನಗೆ ಗೊತ್ತಿಲ್ಲರಿ ಸರ, ಅರ್ಧ ತಲೆ ಬಳಸ್ಕೊಂಡು ತಿರುಗಾಡ್ಲಾಗತ್ತನ್ರಿ. ಇಪ್ಪಸೆಟಿವ್ ಟೆಸ್ಟ್, ಹಿಂದಿನ ಸಾಧನೆಯನ್ನು ನೋಡು ಆತನ ಪರಿಶೀಲನೆ ಮಾಡೋದು. ಡಯಾಗ್ನೋಸ್ಟಿಕ್, ಈಗ ಈ ಡಯಾಗ್ನೋಸ್ಟಿಕ್ ಟೆಸ್ಟು ವಿಶೇಷವಾಗಿ ಈಗ ಹಾಸ್ಪಿಟಲ್ದೊಳಗೆ ನೋಡ್ರಿ, ಡಾಕ್ಟರ್ ಪೇಷಂಟ್ ಚೆಕ್ ಮಾಡುವಾಗ ಡಯಾಗ್ನೋಸ್ ಮಾಡಿ ಆತನಿಗೆ ಟ್ರೀಟ್ಮೆಂಟನ್ನು ಕೊಡುತ್ತಾರೆ. ಈ ರೀತಿ ರೋಗ ಲಕ್ಷಣಗಳನ್ನು ನೋಡಿ ನಾವು ಶಿಕ್ಷಕರಾದವರು ರೋಗ ಲಕ್ಷಣಗಳನ್ನು ನೋಡಿ ವಿದ್ಯಾರ್ಥಿಗಳು ಪಾಠ ಮಾಡಬೇಕು. ರೋಗ ಲಕ್ಷಣ ಇದ್ರ ಅರ್ಥ ಅವನಿಗೆ ಯಾವ ಸಬ್ಜೆಕ್ಟ್ದೊಳಗೆ ಬುದ್ಧಿವಂತದನ, ಎಲ್ಲಿ ವೀಕ್ನೆಸ್ ಐತಿ, ಅವನ ಹ್ಯಾಂಡ್ ರೈಟಿಂಗ್ ಹೇಗಿದೆ, ಅವನ ತಿಳುವಳಿಕೆ ಹೇಗಿದೆ, ಅವನು ಹೇಗೆ ಮಾತನಾಡುತ್ತಾನೆ, ಓದುವ ಕೌಶಲ್ಯ ಏನು, ಗಣಿತ ಹೇಗಿದೆ, ಮ್ಯಾಥ್ಸ್ ಹೇಗಿದೆ, ಎಲ್ಲವನ್ನು ನೋಡಿ ವೀಕ್ನೆಸ್ ಇರುವ ಪಾಯಿಂಟ್ಸ್ ಮೇಲೆ ನಾವು ಸುಧಾರಣೆಯನ್ನು ಮಾಡಬೇಕು. CBCS ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್, ಇದನ್ನು ಪ್ರಾರಂಭ ಮಾಡಿದ್ದು UGCದವರು 2015.
ಇವರು CGPA ಕ್ಯುಮುಲೇಟಿವ್ ಗ್ರೇಡ್ ಪಾಯಿಂಟ್ ಎವರೇಜ್ ಎಂದು ಕರೆಯುತ್ತಾರೆ. ಇದರಲ್ಲಿ 40% ಇಂಟರ್ನಲ್ ಮತ್ತು 60% ಫೈನಲ್ ಎಕ್ಸಾಮ್ದ ಅಂಕಗಳನ್ನು ಕೂಡಿಸುತ್ತಾರೆ. ಇಂಟರ್ನಲ್ ಎಕ್ಸಾಮ್ದಲ್ಲಿ ಕೂಡ 40% 20 ಮಾರ್ಕು ಒಂದು ಟೆಸ್ಟನ್ನು ತೆಗೆದುಕೊಳ್ಳುತ್ತಾರೆ. 10 ಮಾರ್ಕ್ಸ್ ಆತನ ಅಸೈನ್ಮೆಂಟ್ಗೆ ಮತ್ತು 5 ಮಾರ್ಕ್ಸ್ ಆತನು ಆಕ್ಟಿವಿಟಿದೊಳಗೆ ಭಾಗ ತೆಗೆದುಕೊಂಡಿದ್ದರೆ 5 ಮಾರ್ಕ್ಸು ಮತ್ತು ಓವರ್ ಆಲ್ ಆ ವಿದ್ಯಾರ್ಥಿಯ ಲರ್ನಿಂಗ್ ಸ್ಕಿಲ್ ಹೇಗಿದೆ ಅದಕ್ಕೆ 5 ಮಾರ್ಕ್ಸ್, ಟೋಟಲ್ 40 ಮಾರ್ಕ್ಸ್. 60% ಆತನ ಫೈನಲ್ ಎಕ್ಸಾಮ್ದ ಮಾರ್ಕ್ಗಳನ್ನು CGPAದಲ್ಲಿ ಕೂಡಿಸುತ್ತಾರೆ. ಇನ್ನು CBT ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್, ಇಲ್ಲಿ ICT ಮೂಲಕ ವಿದ್ಯಾರ್ಥಿಯ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಗುತ್ತದೆ. ಇಂಟರ್ನೆಟ್ದ ಸಹಾಯ ಪಡೆದುಕೊಂಡು ಈ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಾರೆ. ಇಲ್ಲಿ ಪೇಪರ್ ಲೀಕೇಜ್ ಆಗುವ ಒಂದು ಪ್ರಾಬ್ಲಮೇ ಇರುವುದಿಲ್ಲ. ಪೇಪರ್ ಲೀಕ್ ಐತ್ರಿ, ನೋಡ್ರಿ ಪಾಪ KCETದೊಳಗೆ ಗುಲ್ಬರ್ಗ ಸೆಂಟರ್ನೇ ರದ್ದು ಮಾಡ್ಯಾರ. ಕಲಬುರ್ಗಿದೊಳಗೆ KCET ಬರೋದಿಲ್ಲತ್ರಿ. ಯಾಕ್ರಿ ಅನ್ನೋಣ ಹೋಸಲ ಮೊನ್ನೆ ಒಂದ್ಸಲ ಮಾಡಿದ್ರಿ, ಏನೋ ಪೇಪರ್ ಇಲ್ಲೆಲ್ಲ ಭಾಳ ಡೇಂಜರ್ ಅದರ, ಭೀಮಾ ತೀರದರು ಎಲ್ಲ ಕ್ವಶನ್ ಪೇಪರ್ ಲೀಕ್ ಮಾಡಿ ಮಾರಾಟ ಮಾಡ್ತಾರೆ ಅನ್ನೋ ಒಂದು ಪ್ರಾಬ್ಲಮ್. ಆದರೆ ಆನ್ಲೈನ್ದಲ್ಲಿ ಯಾವುದೇ ಪ್ರಕಾರದ ಕ್ವಶನ್ ಪೇಪರ್ ಲೀಕ್ ಆಗುವುದಿಲ್ಲ ಅಂತೇಳಿ CBTಯ ಒಂದು ಉಪಯೋಗ ಮಾಡುತ್ತಿದ್ದಾರೆ. ಫಾಸ್ಟ್ ರಿಸಲ್ಟನ್ನು ಡಿಕ್ಲೇರ್ ಮಾಡುತ್ತಾರೆ. ಇನ್ನೋವೇಷನ್, ಹೊಸ ತತ್ವಗಳನ್ನು, ಹೊಸ ಪದ್ಧತಿಯನ್ನು ಈ ಮೌಲ್ಯಮಾಪನ ಪದ್ಧತಿಯಲ್ಲಿ ಉಪಯೋಗ ಮಾಡುತ್ತಿದ್ದಾರೆ. ಹೊಸ ಪದ್ಧತಿ ಉಪಯೋಗ ಮಾಡೋದ್ರಿಂದ ವಿದ್ಯಾರ್ಥಿಗಳು ಸ್ಟ್ರೆಸ್ ಫ್ರೀ ಆಗುತ್ತಿದ್ದಾರೆ. ಯಾವುದೇ ಒತ್ತಡ ವಿದ್ಯಾರ್ಥಿಗಳ ಮೇಲೆ ಬರುತ್ತಿಲ್ಲ. ಈಗ NEP 2020 ಪ್ರಕಾರ ಒಂದು ಸಂಸ್ಥೆ ಸ್ಥಾಪನೆ ಮಾಡಿದ್ದಾರೆ, ಪರಾಕ್ ಅಂತೇಳಿ. ಈ ಸಂಸ್ಥೆಯ ಮೂಲಕ ಪರೀಕ್ಷೆಯನ್ನು ತೆಗೆದುಕೊಳ್ಳುತ್ತಿದ್ದಾರೆ. ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್, ರಿವ್ಯೂ, ಅನಾಲಿಸಿಸ್ ಆಫ್ ನಾಲೆಜ್, ಹೋಲಿಸ್ಟಿಕ್, ಹೀಗೆ ಒಂದು ಸಂಸ್ಥೆ ಇದೆ. ಈ ಸಂಸ್ಥೆಯ ಮೂಲಕ ಪರೀಕ್ಷೆ ತೆಗೆದುಕೊಳ್ಳುವ ಕೆಲಸ ಈಗ ಮಾಡಲಾಗುತ್ತಿದೆ. ಈ ರೀತಿ ನಾನು ನಿಮ್ಗೆ ಇಲ್ಲಿ ತನಕ ಎಷ್ಟು ಹೇಳಿನ್ರಿ, ಇದು ಕೊನೆಯ ಪೇಜ್ ಆಯ್ತು ನೋಡಿ. ಮೊದಲಿನ ವಿಡಿಯೋದೊಳಗೆ ಹೇಳಿನಿ ನೋಡ್ರಿ, ಇಷ್ಟೆಲ್ಲ ಅದಾವ. ಒಂದು ಪೇಜ್ ಹೇಳೇನ್ರಿ, ಅನಿಸಲ್ರಿ? ಒಂದು ಪೇಜ್, 2, ಇದೊಂದು 3, ಇದು 4, ಇದು 5, ಇದು 6, ಇಷ್ಟು ರಿವಿಷನ್ ಮಾಡೀನಿ. ಇಟ್ಟು ಫಾಸ್ಟ್ ರಿವಿಷನ್ನ ತಾವೆಲ್ಲರೂ ಇದನ್ನು ನೆನಪಿಟ್ಕೊಳ್ಬೇಕು. ಇದು ಫಕ್ತ ರಿವಿಷನ್ ಸಲುವಾಗಿ ಇದನ್ನೆಲ್ಲ ನೋಟ್ಸ್ ಮಾಡಿದ್ದೀನಿ ರೀ, ಪ್ರತಿಯೊಂದು ಚಾಪ್ಟರ್ ವೈಸ್. ಈಗ ನಿಮ್ಮ ನೆಕ್ಸ್ಟ್ ಮುಂದಿನ ವಿಡಿಯೋ ಮಾಡ್ತೀನಿ ನಾನು. ಇಲ್ಲ ಎಲ್ಲ ಐತ್ರಿ, ಮತ್ತೊಂದು ನೋಟ್ಬುಕ್ದಾಗ ಬರೆದಿರ್ಬೇಕು ನಾನು. ಇಲ್ಲೇ ಅದೇನು ರೀ, ಇದು ರಿಸರ್ಚ್ ಅದ ರೀ, ಇದು ಕಮ್ಯುನಿಕೇಷನ್, ಇದು ಹೈಯರ್ ಎಜುಕೇಷನ್. ಮೊನ್ನೆ ಮಹಾರಾಷ್ಟ್ರ ಸೆಟ್ ಎಕ್ಸಾಮ್ ವಿದ್ಯಾರ್ಥಿಗಳ ಸಲುವಾಗಿ ಇದು ವಿಡಿಯೋ ಮಾಡಿದ್ದಾರೆ. ಎಷ್ಟೋ ನಮ್ಮ ಕನ್ನಡಿಗರು ಎಲ್ಲರೂ ನನಗೆ ವಿನಂತಿ ಮಾಡಿ, ಸರ್ ನಮಗೂ ಒಂದು ವಿಡಿಯೋ ಮಾಡಿ ತೋರಿಸ್ರಿ ಸರ್ ಅಂದ ತಕ್ಷಣ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆಲ್ಲರಿಗೆ ಕೈ ಮುಗಿದು ವಿನಂತಿ, ವಿಡಿಯೋ ಕೂಡ ನೋಡ್ರಿ, ನೋಟ್ಸನ್ನು ಮಾಡಿಕೊಡ್ರಿ. ಸಾಧ್ಯ ಆದ್ರೆ ದಯವಿಟ್ಟು ನಾನು ಬರೆದಿದ್ದು ಒಂದು ಕನ್ನಡ ಮೀಡಿಯಂ ಬುಕ್ಕು, 2 ಇಂಗ್ಲೀಷ್ ಮೀಡಿಯಂ ಕ್ವಶನ್ ಬ್ಯಾಂಕ್ ಇದನ್ನು ತೆಗೆದುಕೊಳ್ಳಬೇಕು. ಬುಕ್ ಇಷ್ಟು ಜಬರ್ದಸ್ತ್ ಐತ್ರಿ, ನಿಮ್ಗೆ ರಿಸಲ್ಟ್ ಬರಲೇಬೇಕು. ಯಾಕಂದ್ರೆ ಭಾಳ ಅನುಭವ ಇಟ್ಕೊಂಡು ಬುಕ್ಕನ್ನು ಬರೆದಿದ್ದೀನಿ. ಎಲ್ಲ ಕಡೆದು ನೋಟ್ಸನ್ನು ತೆಗೆದು ಆ ಬುಕ್ಕನ್ನು ತಾವೆಲ್ಲರೂ ರೆಫರ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೈ ಮುಗಿದು ವಿನಂತಿ ಇದೆ. ಇದು ನಮ್ಮ ಆನ್ಲೈನ್ ಕ್ಲಾಸ್ ಅದ. ಇದು ಟ್ಯಾಪ್ ಹೇಡ್ ಅದ್ರಿ, ಇದು ಬುಟ್ಟಿ ಅದ್ರಿ. ಏನು ಮಾಡೋದ್ರಿ, ಟೇಬಲ್ ಮಾಡ್ಲಿಕ್ಕೆ ವ್ಯವಸ್ಥೆ ಬೇಕಲ್ರಿ ಅಪ್ಪ. ನಾವೇನು ಭಾಳ ದೊಡ್ಡ ಸೌಕರ್ಯಲ್ರಿ. ಬುಕ್ ತಗೋರಿ, ನಿಮ್ಮಿಂದ ನಮಗೂ ಹೆಲ್ಪ್ ಆಗ್ತೈತಿ. ನಾವು ಈ ಸಾಲದಿಂದ ಹೊರಗೆ ಬರ್ತೀವಿ ತಮ್ಮ. ಓಕೆ, ನಿಮ್ಮ ಸಹಕಾರ ನಮಗಿರಲಿ, ನನ್ನ ಅನುಭವ ನಿಮ್ಮ ಜೊತೆಗಿರ್ತೈತಿ ನಾವು ಮಾತನ್ನು ಹೇಳುತ್ತಾ ಈ ಬುಕ್ಕನ್ನು ತಾವೆಲ್ಲರೂ ತೆಗೆದುಕೊಳ್ಬೇಕು. ಇದು ಮರಾಠಿ ಮೀಡಿಯಂ ಬುಕ್ ಐತ್ರಿ, ಇದು ಕನ್ನಡ ಮೀಡಿಯಂ ಬುಕ್. ಓಕೆ, ಬುಕ್ಕನ್ನು ತಾವೆಲ್ಲ ತಗೋಬೇಕು. ಇದು ಕ್ವಶನ್ ಬ್ಯಾಂಕ್, ಅದ್ಭುತ ಕ್ವಶನ್ ಬ್ಯಾಂಕ್. ಈ ಇಂಗ್ಲೀಷ್ ಮೀಡಿಯಂ ಐತಿ, ಇದನ್ನು ಗೂಗಲ್ ಲೆನ್ಸ್ ಯೂಸ್ ಮಾಡಿ ಕನ್ನಡದ ಟ್ರಾನ್ಸ್ಲೇಷನ್ ಮಾಡಿ ಓದಲಿಕ್ಕೆ ಅನುಕೂಲ ಆಗ್ತೈತಿ. ಇದು ಒಂದು ಕ್ವಶನ್ ಬ್ಯಾಂಕ್ ಇದೆ, ವಾಲ್ಯೂಮ್ 2 ಅಂತೇಳಿ. ಈ ಬುಕ್ಕನ್ನು ಕೂಡ ತಾವೆಲ್ಲರೂ ರೆಫರ್ ಮಾಡಬೇಕು. ಓಕೆ, ರೆಫರ್ ಮಾಡ್ತೀರಿ ಅಂತೇಳಿ ನಾನು ಭಾವಿಸಿದ್ದೀನಿ. ಈಗ ಸ್ಕೂಲಿಗೆ ಬಂದು ಹಾಗೆ ನಿಮ್ಮ ಎದುರಿಗೆ ಕೂತು ಒಂದು ವಿಡಿಯೋ ಮಾಡಿದ್ದೀನಿ. ನಿಮಗೆಲ್ಲರಿಗೂ ಶರಣಾರ್ಥಿ.